ಸೆಪ್ಟೆಂಬರ್ 2023 ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿತ್ತು, ಪ್ರೆಸಿಡೆಂಟ್ಸ್ ಆಕ್ಸೆಂಟ್ ಸಿಕ್ಕಿತ್ತು. ಆದರೆ ಮೊನ್ನೆ ಗೊತ್ತಾದ ಹಾಗೆ ನಮಗೆ ಅದನ್ನು ನೋಟಿಫೈ ಮಾಡಲಿಲ್ಲ. ಆವಾಗ ಕೂಡ ನಿಮಗೆ ನೆನಪಿದ್ದ ಹಾಗೆ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಹಾಕಿದ್ರು. ಎಲ್ಲರೂ ಕೇಳ್ತಾ ಇದ್ರು ಏನಾಗಿರ್ಬೋದು, ಬಿಕಾಸ್ 2024 ಏಪ್ರಿಲ್ ಮೇ ಅಲ್ಲಿ ಜನರಲ್ ಎಲೆಕ್ಷನ್ ಬರ್ತಾ ಇತ್ತು, ಏನಾಗಿರ್ಬೋದು ಅಂತ. ಆವಾಗ ಮಹಿಳಾ ಮೀಸಲಾತಿ ಬಿಲ್ ಅದರ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಅದನ್ನು ತಂದರು. ಎವ್ರಿ ಆಪೋಸಿಷನ್ ಪಾರ್ಟಿ ಇನ್ಕ್ಲೂಡಿಂಗ್ ಕೋಆಪರೇಟೆಡ್ ಗವರ್ಮೆಂಟ್ ಜೊತೆ ಕೋಆಪರೇಟ್ ಮಾಡಿಕೊಂಡು ಆ ಬಿಲ್ಲನ್ನು ಪಾಸ್ ಮಾಡಿದ್ರು, ಬಟ್ ವಿತ್ ರೈಡರ್ಸ್. ಆವಾಗಲೇ ಆಪೋಸಿಷನ್ ಪಾರ್ಟೀಸ್ ಹೇಳಿದರು, ಮಹಿಳಾ ಮೀಸಲಾತಿ ಬಿಲ್ಲನ್ನು ಅದರಷ್ಟಕ್ಕೆ ಪಾಸ್ ಮಾಡಿ ಅದರ ಜೊತೆಗೆ ಡಿಲಿಮಿಟೇಷನ್ ಆ್ಯಂಡ್ ಸೆನ್ಸಸ್ ಅನ್ನು ಜೋಡಿಸಬೇಡಿ ಅಂತ ತುಂಬ ಆ ಬಗ್ಗೆ ತುಂಬ ಡಿಬೇಟ್ ಆಗಿತ್ತು. ಆದರೂ ವಿದೌಟ್ ಕನ್ಸಲ್ಟೇಷನ್ ಏನು ಮಾಡದೆ, ನನಗೆ ಈಗ ಕೂಡ ನೆನಪಿದೆ, ನ್ಯೂಕ್ಲಿಯರ್ ಬಿಲ್ ತರುವಾಗ ವೀರಪ್ಪ ಮೊಯ್ಲಿ ಅವರು ಮತ್ತು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವರು ದೇಶಾದ್ಯಂತ ಹೋಗಿ ಹೇಗೆ ಇದರ ಬಗ್ಗೆ ಜನರಿಂದ ಅಭಿಪ್ರಾಯ ತಗೊಂಡು ನ್ಯೂಕ್ಲಿಯರ್ ಬಿಲ್ ಏನಂತ ಹೇಳಲಿಕ್ಕೆ ಹೇಗೆ ವೀರಪ್ಪ ಮೊಯ್ಲಿ ಅವರು ಹೋಗಿ ಇದು ಪಬ್ಲಿಕ್ ಕನ್ಸೆನ್ಸಸ್ ತಗೊಳ್ಳದೆ ಆಪೋಸಿಷನ್ ಪಾರ್ಟಿಯನ್ನು ವಿದೌಟ್ ಟೇಕಿಂಗ್ ದಮ್ ಇನ್ ಟು ಕಾನ್ಫಿಡೆನ್ಸ್ ದೇ ಪಾಸ್ ದ ಮಹಿಳಾ ಮೀಸಲಾತಿ ಬಿಲ್ ಇನ್ September of 2023 with riders that it should be along with delimitation and census. ನಿಮಗೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ 2011 ಅಲ್ಲಿ ಆದ ನಂತರ ಸೆನ್ಸಸ್ ಇವತ್ತು ತನಕ ಆಗಿದೆ. ಪ್ರತ್ಯೇಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರು ಒಬ್ಬೆ ಆಗ್ತಾರೆ ನೋಡಿ, ಅವರು ಈ 60 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, 60 ವರ್ಷದಲ್ಲಿ ಈ ಒಂದು 50% ಕೆಳ ಸ್ತರದಲ್ಲಿ ತಮಗೆ ಅವಕಾಶ ಕೊಟ್ಟ ಕಾರಣ ಇವತ್ತು ತಾವು ಬೀದಿಗೆ ಬಂದಿದ್ದೀರಿ. ಇಲ್ಲದಿದ್ದರೆ 4 ಗೋಡೆಯ ಒಳಗಡೆ ಇರುತ್ತಿದ್ದೀರಿ. ಇದು ಕೊಡುಗೆ ನಿಮ್ಮ ಬಿಜೆಪಿಯವರು ಕೊಟ್ಟದ್ದಲ್ಲ, ಇದು ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ. ಈ ಕೊಡುಗೆಯಲ್ಲಿ ನೀವು ಇವತ್ತು ಜನಪ್ರತಿನಿಧಿಯಾಗಿ ಆರಿಸಿಕೊಂಡು ಇವತ್ತು ಬೀದಿಯಲ್ಲಿ ಬಂದು ಕಾಂಗ್ರೆಸ್ ವಿರೋಧ, ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ಧಿಕ್ಕಾರ ಅಂತ ಕೂಗ್ತಾ ಇದ್ದೇವೆ. ನಾಚಿಕೆ ಆಗಬೇಕು ನಿಮಗೆ. ಸೋನಿಯಾ ಗಾಂಧಿ ಅವರು ನಮ್ಮ UPH ಗವರ್ಮೆಂಟ್ ಇರುವಾಗ ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಿಕ್ಕೆ ನಮ್ಮಲ್ಲಿ ಮೆಜಾರಿಟಿ ಇತ್ತು, ಪಾಸ್ ಮಾಡಿದೆವು. ನಾವು ಭಾಳ ಎಲ್ಲ ಮಹಿಳೆಯರು ಯಾವ ಪಾರ್ಟಿ ಇಲ್ಲದೆ ಭಾಳ ಸಂತೋಷ ಆಯಿತು. ಅಟ್ಲೀಸ್ಟ್ 2014 ನಮಗೆ ಅವಕಾಶ ಸಿಗುತ್ತೆ, 33% ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ಆದರೆ ಅದು ಬಿದ್ದೋಯ್ತು. ಓಕೆ, ತದನಂತರ 2014 ಇವರ ಸರ್ಕಾರ ಬಂತು. ಓಕೆ, ಕಾಂಗ್ರೆಸ್ ಮೆಜಾರಿಟಿ ಇರಲಿಲ್ಲ, ಅವರ ಅಂಗಪಕ್ಷಗಳು ಅದನ್ನು ವಿರೋಧ ಮಾಡಿದ್ದು. ಓಕೆ, ಇವರ ಮೇಲೆ ವಿಶ್ವಾಸ ಇಡುವಲ್ಲ, ನಾವು ಬಂದೇವಲ್ಲ, ನೀವು ವಿಶ್ವಾಸ ಕೊಟ್ರಿ, ನೀವು ಎಲ್ಲ ಒಪ್ಪಿಸ್ಕೊಟ್ರಿ, ಇಂಡಿಯಾ ಈ ಶೈನಿಂಗ್ ಹೇಳಿದ್ರಿ, ಎಲ್ಲ ಸಬ್ಕಾ ವಿಕಾಸ್ ಅಂತ ಹೇಳಿದ್ರಿ, ನಾವು ಆಶೆಯಿಂದ ನಿಂತೆವು. ಏನು ಮಾಡಿದ್ದೀರಿ ನೀವು? ಇಲೆಕ್ಷನ್ ಬರೋ ಮುಂಚೆ 2023 ಆ ಬಿಲ್ಲಿಗೆ ಒಂದು ಹೆಸರು ಹಾಕಿದ್ರಿ, ನಾರಿ ವಂದನಾ ಆದಿಶಿಷ್ಟ ನಿಯಮ ಅಂತ ಕೊಟ್ರಿ. ಅವಾಗ ಕೂಡ ಯಾರು ಅಪೋಸ್ ಮಾಡಿಲ್ಲ. 450 ಮೆಜಾರಿಟಿಯಲ್ಲಿ ಈ ಬಿಲ್ ಪಾಸ್ ಆಯಿತು. ಏನು ಸಂಭ್ರಮ, ಅಮಿತ್ ಶಾ ಡಾನ್ಸ್ ಏನಿದು ಕ್ರಾಂತಿಕಾರಕ ಹೆಜ್ಜೆ. ಈ ಭಾರತ ದೇಶದಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನು ತಂದಿರುವುದು ಏನು ಸಂಭ್ರಮ ಪಟ್ಟು ನಮಗೂ ಬಹಳ ಸಂತೋಷ ಆಯ್ತು. ಅಯ್ಯೋ, ಮೀಸಲಾದ್ರೂ ನಮಗೆ ಅವಕಾಶ ಸಿಗುತ್ತೆ ಅಲ್ಲ. ನಾವೊಂದು ಕೆಲಸದಿಂದ ಮೇಲೆ ಬಂದ ಮಹಿಳೆಯರು ಇವತ್ತು ನಿಂತಿದ್ದೇವೆ. ಎಲ್ಲ ಮಹಿಳೆಯರು, ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿ, ಎಲ್ಲ ಮಹಿಳೆಯರು ನಾವು ಇವತ್ತು ಸಶಕ್ತರಾಗಿದ್ದೇವೆ, ಬಲಿಷ್ಠರಾಗಿದ್ದೇವೆ. ನಾವು ಕೆಲಸದಿಂದ ಚುನಾವಣೆ ನಿಂತು ಇವತ್ತು ನಾವು ಮೇಲಿನ ಸ್ತರಕ್ಕೆ ವಿಧಾನಸಭೆಗೆ, ಲೋಕಸಭೆಗೆ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ನಾವು ಕೂಡ ಕೆಲವು ಎಣಿಸ್ತಿದ್ದೆವು, ನಾವು ಇಷ್ಟು ಸ್ಟ್ರಾಂಗ್ ಆಗಿ ಇರುವಾಗ ನಾವು ಯಾಕೆ ಈಕ್ವಲಿ ಫೈಟ್ ಮಾಡಬಾರ್ದು, ನಮ್ಗೆ ಯಾಕೆ ಮೀಸಲಾತಿ ಬೇಕು ಅಂತ. ಆದರೆ ಯಾವಾಗ ಈ ಪುರುಷ ಪ್ರಧಾನ ಈ ಒಂದು ಸಮಾಜ ಇನ್ನೂ ಕೂಡ ಇದೆ ಡಾಮಿನೇಟಿಂಗ್, ಯಾವುದರಲ್ಲಿ ರಾಜಕೀಯದ ವಿಷಯದಲ್ಲಿ ನಾವು ಹೇಳಿ ಇಚ್ಛಿಸ್ತೇವೆ, ಉಳಿದ ವಿಷಯಗಳಲ್ಲಿ ನಮಗೆ ಸಮಾನತೆ ಸಿಕ್ಕಿದೆ, ಆದರೆ ರಾಜಕೀಯದಲ್ಲಿ ನಾವು ಇನ್ನೂ ಕೂಡ
ನಮಗೆ ಅವಕಾಶ ಸಿಗುತ್ತಾ ಇಲ್ಲ. ವಿ ಆರ್ ಏಬಲ್, ನಮಗೂ ಪುರುಷರಿಗಿಂತ ಜಾಸ್ತಿ ಕೆಪಾಸಿಟಿ ಇದೆ. ಈ ಒಂದು ಸಮಾಜದಲ್ಲಿ MLA ಆಗುವ MP ಆಗುವ ಕೆಪಾಸಿಟಿ ಎಲ್ಲ ಮಹಿಳೆಯರಿಗೆ ನಮಗೆ ಇದೆ ಅಂತ ಅವಕಾಶವನ್ನು ಜನರು ಕೆಲಸದಿಂದ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನೀವು ಏನು ಮಾಡಿದ್ದೀರಿ? 23 ಪಾಸ್ ಆದ ಬಿಲ್ ಅನ್ನು ನೀವು 26 ಅಲ್ಲಿ, ಅದು ಕೂಡ 3-4 ರಾಜ್ಯದ ಇಲೆಕ್ಷನ್ ನಡೆಯುವಾಗ ನೀವು ಉಳಿದವರಿಗೆ ನೀತಿ ಸಂಹಿತೆ ಅಂತ ಹೇಳ್ತೀರಿ ಸ್ವಾಮಿ. ಅವಾಗ ನಿಮಗೆ ನೀತಿ ಸಂಹಿತೆ ಇರಲಿಲ್ವಾ? ಈ ಬಿಲ್ ಹೇಗೆ ನೀವು ಸ್ಪೆಷಲ್ ಸೆಷನ್ ಕರೆದ್ರಿ? ಎಲ್ಲರೂ ಪಾಪ ಇಲೆಕ್ಷನ್ ಫೀಲ್ಡ್ ಇದ್ದವರು ಸಮೇತ ಓಡಿ ಬಂದ್ರು. ಅಂದ್ರೆ ಇದು ಒಂದು ಯಾವುದು ಮಸೂದೆ ನೋಡಿ, ಇದು 3 ಬಿಲ್ಗಳಿದೆ ಅಲ್ಲ, ಡಿಲಿಮಿಟೇಷನ್, ಸೆನ್ಸಸ್ ಅಂಡ್ ವಿಮೆನ್ ರಿಸರ್ವೇಶನ್. ಇದು 3 ಸಪರೇಟ್ ಬಿಲ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಲ್ಗಳು. ಇದನ್ನು ಒಂದಕ್ಕೊಂದು ಜೋಡಿಸಬಾರ್ದು. ಇದರ ಸಪರೇಟ್ ಡಿಸ್ಕಷನ್ ಆಗಬೇಕು, ಸಪರೇಟ್ ಜನರ ವಿಶ್ವಾಸ ಬೇಕು, ಸಪರೇಟ್ ಲಾ ಮೇಕರ್ಸ್ ವಿಶ್ವಾಸವನ್ನು ಪಡೆದುಕೊಂಡು ಸಪರೇಟ್ ಆಗಿ ಮಾಡಬೇಕು. ಇಂದು ಇವರು ಏನು ಮಾಡಿದ್ದಾರೆ, ನಮ್ಮ ಸೀರೆಯಲ್ಲಿ ಇರ್ತಲ್ಲ ಆ 2 ಬಿಲ್ಲುಗಳನ್ನು ಕಟ್ಟಿಕೊಂಡು ಇದು ನಿಮಗೆ ಅಂತ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ. ಇದು ನಿಮಗೆ ಕೊಟ್ಟರೆ ಈ ಡಿಲಿಮಿಟೇಷನ್ ಮತ್ತು ಈ ಸೆನ್ಸಸ್ ಗೆ ಅರ್ಥ ಉಂಟಾ? 2011 ಅಲ್ಲಿ ಆದ ಸೆನ್ಸಸ್ ಪೂರ್ಣಗೊಂಡಿಲ್ಲ ಇಂದಿಗೂ. ಇನ್ನು ನೆಕ್ಸ್ಟ್ ವಿರೋಧ ಪಕ್ಷಕ್ಕೆ ಘೋಷಣೆ ಹೋಗ್ಲಿಕ್ಕೆ ಹೋರ್ಡಿಂಗ್ಸ್ ಇಟ್ಟುಕೊಂಡು ನೀವು ಬಂದಿದ್ದೀರಲ್ಲ, ಇದು ನಿಮ್ಮ ವೆಲ್ ಪ್ರಿಪೇರ್ಡ್ ಪ್ಲಾನ್. ಅಂದ್ರೆ ನಿಮಗೆ ಗೊತ್ತಿದ್ದು ಮೆಜಾರಿಟಿ ಸಿಗೋಲ್ಲ, ಬಿಲ್ಲು ಬೀಳಿ ಹೋಗುತ್ತೆ, 2-3 ರಾಜ್ಯಗಳ ಚುನಾವಣೆ ಇದೆ, ಅಲ್ಲಿ ನಾವು ಪಬ್ಲಿಸಿಟಿ ಮಾಡುವ. ಕಾಂಗ್ರೆಸ್ ಮಹಿಳೆಯರಿಗೆ ವಿರೋಧಿ. ಕಾಂಗ್ರೆಸ್ ಎಂದಿಗೂ ಮಹಿಳೆಯರಿಗೆ ವಿರೋಧ ಮಾಡಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈ ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಿ, ನಮಗೆ ಹಣ ಕೊಟ್ಟಿದ್ದೀರಿ, ಸ್ವಾತಂತ್ರ್ಯ ಕೊಟ್ಟಿದೆ, ನಮಗೆ ಹಕ್ಕು ಕೊಟ್ಟಿದೆ, ಗ್ಯಾರಂಟಿ ಮುಖಾಂತರ. ಈ ಋತು ಚಕ್ರದ ಈ ಲೀವ್ ಇದೆಯಲ್ಲ, ನೀವು ಕೇಳಿ ನೋಡಿ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇವತ್ತು ಮಹಿಳೆ ರಜೆ ಹಾಕಿ ಮನೆಯಲ್ಲಿ ಕೂರ್ತಾಳೆ ಅವಳ ಮೆನ್ಸಸ್ ಟೈಮಲ್ಲಿ. ಮೊನ್ನೆ ಒಬ್ಬರು ಹೇಳಿದ್ರು, ಅವಳು ಪ್ರೈವೇಟ್ ಸೆಕ್ಟರ್ ಇದ್ದಾರೆ, ಅವಳಿಗೆ ರಜೆ ಸಿಕ್ಕಿತು. ಅಂದ್ರೆ ನಮ್ಮ ಕಷ್ಟ ನಾವು ಯಾರು ಹೇಳ್ಕೊಡುವಾಗಿಲ್ಲ. ಹೆವಿ ಬ್ಲೀಡಿಂಗ್ ಆದಾಗ ಅದರ ಕಷ್ಟ ನಮಗೆ ಮಾತ್ರ ಗೊತ್ತು. ಆ ಒಂದು ರಜೆ ಪಡೆದುಕೊಂಡು ಇವತ್ತು ಮನೆಯಲ್ಲಿ ಪಾಪ ಅವಳು ರೆಸ್ಟ್ ತಗೊಳ್ತಾರಲ್ಲ, ಅದಕ್ಕಿಂತ ಮಿಗಿಲಾದದ್ದು ಯಾವುದು ಬೇಕು? ಇವತ್ತು ಕಾಂಗ್ರೆಸ್ ಸರ್ಕಾರ ಇಷ್ಟು ಸಬಲರಾಗಿ ನಮ್ಮನ್ನು ಮಾಡಿದೆ. ನಿಮಗೆ ಗೊತ್ತು, ಮೀಡಿಯಾ ಪರ್ಸನ್ ಇವತ್ತು ಗ್ಯಾರಂಟಿಯನ್ನು ಬಳಸ್ಕೊಳ್ತಾ ಇದೆ. ಈ ಕಡೆಯಿಂದ ಈ ಬಿಜೆಪಿ ಇಷ್ಟರವರೆಗೆ ಬಂದದ್ದು 0. ಆನಂತರ ಇವರ ಮಹಿಳೆಯನ್ನು ಕೂಡಿಸಿಕೊಂಡು ಇವರು ಪ್ರತಿಭಟನೆ ಮಾಡುದು. ಆ ಪ್ರತಿಭಟನೆಯನ್ನು ವಿರೋಧಿಸಿ ಒಂದು ಮಹಿಳೆ ಮಹಾರಾಷ್ಟ್ರದಲ್ಲಿ ಆ ಪ್ರತಿಭಟನೆಯನ್ನು ವಿರೋಧಿಸಿ ಮಾತಾಡುವಾಗ ಅಲ್ಲಿಯ ಮಿನಿಸ್ಟರ್ ಮರುದಿವಸ ಆ ಹೆಂಗಸಿನ ಮೇಲೆ ಕಂಪ್ಲೇಂಟ್ ಆಗುವ ಪರಿಸ್ಥಿತಿ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ರಿ. ಆದ್ರೂ ಇವರಿಗೆ ಗೊತ್ತಾಗುದಿಲ್ಲ, ಇವರಿಗೆ ಪ್ರಚಾರ ಬೇಕು. ಬರೀ ಪ್ರಚಾರವನ್ನು ಹಿಡಿದುಕೊಂಡು ಏನು ಇವತ್ತು ಬಿಜೆಪಿ ಮಾಡುತ್ತಾ, ಇದನ್ನು ನಾವು ನಿಮ್ಮ ಮುಂದೆ ಸವಿಸ್ತಾರವಾಗಿ ಇವರಾಗಿ ಡೋಂಗಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಲ್ಲ, ವಿತ್ ನಮ್ಮ ಪ್ರೂಫ್, ವಿತ್ ಇಂಪ್ಲಿಮೆಂಟೇಷನ್ ಎಲ್ಲವನ್ನು ಇವತ್ತು ಈಡೇರಿಸಿಕೊಂಡು ನಾವು ಇವತ್ತು ಮಹಿಳೆಯರ ಪರವಾಗಿ ನಾವು ಇದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 2 ಅವಿಭಜಿತ ಜಿಲ್ಲೆಯಲ್ಲಿ ನಾವು 4 ಮಂದಿ ಬೋರ್ಡ್ ಚೇರ್ಮನ್ಗಳಿದೆ. ನಮಗೆ ಅದನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು. ನೋಡುವ ಇವರ ಬಿಜೆಪಿ ಅವರು ನಮ್ಮ ಜಿಲ್ಲೆ ಬಗ್ಗೆ ಮಾತಾಡೋ, ಈ 2 ಅವಿಭಜಿತ ಎಷ್ಟು ಮಂದಿಗೆ ಸಿಕ್ಕಿದೆ, ಎಷ್ಟು ಮಂದಿ ಇವರ ಸಂಘಟನೆಯಲ್ಲಿ ನಮಗೆ ಸಿಕ್ಕಂತ ಅವಕಾಶ, ಇವರ RSS ಸಂಘಟನೆ ಆಗ್ಬೋದು, ಬಿಜೆಪಿಯಲ್ಲಿ ಇವರಿಗೆ ಸಿಕ್ಕಿದ್ಯಾ? ನನ್ನ ಕೇಳಿಗೆ ಇಚ್ಛಿಸಿದೆ. ಇದ್ದಾರ ಇವರ ಮಹಿಳೆಯರು? ಇಲ್ಲ. ನಮಗೆ ಕೊಟ್ಟಷ್ಟು ಅವಕಾಶ ಇವರ ಪಾರ್ಟಿಯಲ್ಲಿ ಇವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ. ಸೊ ಆದ ಕಾರಣ ಕಾಂಗ್ರೆಸ್ ಎಂದಿಗೂ ಮಹಿಳೆಯರಿಗೆ ವಿರೋಧ ಅಲ್ಲ. ಇಷ್ಟರಲ್ಲಿ ಕೃಪಾಳ್ವರವರು ಹೇಳಿದ್ರು, ಒಂದು ಕಡೆಯಿಂದ ಮದುವೆ ಆಗಿ ಇನ್ನೊಂದು ಕಡೆ ಹೋಗ್ತಾರೆ, ಅಪ್ಪನ ಮನೆಯಲ್ಲಿ ಕೆಲವು ವರ್ಷಗಳ ನಂತರ ತಾಯಿ ಮನೆಯ ಹೆಸರು ತೆಗೆದಾಕ್ತಾರೆ, ಇಲ್ಲಿ ಸೇರಿಸಿರೋದಿಲ್ಲ. ಇಲ್ಲಿ ಸೇರಿಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗದಾಗ ಎಷ್ಟೋ ಮಹಿಳೆಯರು ಈಗಾಗಲೇ ಮಾಡಿದ ರಾಜ್ಯಗಳಲ್ಲಿ ಎಲ್ಲಿಯಾದರೂ ವೋಟರಿಂದ ಮತದಾರರ ಹಕ್ಕಿನಿಂದ ಹೊರಗೆ ಉಳಿದಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಅದು ಇಡೀ ದೇಶದಲ್ಲಿ ಅದು ಇಂಪ್ಯಾಕ್ಟ್ ಆಗುವಾಗ ಇವರು ಮಹಿಳಾ ಪರ ಅಂತ ಹೇಳುವಾಗ ನಮ್ಮ ದೇಶದಲ್ಲಿ ವಾಸಿಸುವ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಈ ಹಿಂಸೆ ಯಾಕೆ ಎಂಬ ಪ್ರಶ್ನೆಯನ್ನು ಕೂಡ ಈ ಮಾಧ್ಯಮದ ಮೂಲಕ ನಾವು ಕೇಳಿ